ಇಂದಿರಾ ಕ್ಯಾಂಟೀನ್ ಬೇಕು ಅಂದ್ರು ಆರೋಳಿಯವರಲ್ಲ, ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಮಾಡ್ತಿದೀವಿ, ಮುಂದಿನ ತಿಂಗಳು ಓಪನ್ ಮಾಡ್ತೀವಿ, ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಬರೋ ಬಡವರಿಗೆಲ್ಲರಿಗೂ 5 ರೂಪಾಯಿ 10 ರೂಪಾಯಿ ಊಟ ತಿಂಡಿ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಊಟ ತಿಂಡಿ ಕೊಡೋದಕ್ಕೆ ಇಂದಿರಾ ಕ್ಯಾಂಟೀನ್ ಅನ್ನ ಮಾಡ್ತಾ ಇದೀವಿ. ಇಕ್ಬಾಲ್ ಅವ್ರು ಕೇಳ್ತಾ ಇದಾರೆ MLA ಸಾಹೇಬ್ರು, ಇಂದಿರಾ ಕ್ಯಾಂಟೀನ್ ಬೇಕಾ ಬೇಡವಾ ಅಂತ ಕೇಳಿ ಅಂತ. ಕೆಲವರೇನೋ ಅಡ್ಡಿ ಪಡಿಸ್ತಾ ಇದ್ರಂತೆ ಇಂದಿರಾ ಕ್ಯಾಂಟೀನ್ ಬೇಡ ಅಂತ. ಬಡವ್ರ ಕಷ್ಟ ಬಡವ್ರ ಗೊತ್ತು, ಬೇರೆಯವ್ರ ಗೊತ್ತೇ. ಇವತ್ತು ಇಂದಿರಾ ಕ್ಯಾಂಟೀನ್ ಕೂಡ ಆಗ್ತಾ ಇದೆ. ಜೊತೆಗೆ ಇವತ್ತು 2,000 ರೂಪಾಯಿ ಹಣ ಕೊಡ್ತೀವಿ ಅಂತೇಳಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದೀವಿ. ಗೃಹಲಕ್ಷ್ಮಿ ಯೋಜನೆ ಇವತ್ತು 2,000 ಕೊಟ್ರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮ್ಮ ಹೆಣ್ಮಕ್ಳೆಲ್ಲ ದಾರಿ ತಪ್ಪುಟ್ಟವ್ರೆ ಅಂತ. ಹೆಣ್ಮಕ್ಳು ದಾರಿ ತಪ್ಪುಟ್ಟವ್ರೆ ಅಂತ ಅಂದ್ರೆ ಅರ್ಥ ಏನು? 2,000 ರೂಪಾಯಿ ಇಸ್ಕೊಂಡು ಗ್ಯಾರಂಟಿ ಇಸ್ಕೊಂಡು ದಾರಿ ತಪ್ಪುಟ್ಟಿದಾರ? ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಇರ್ತಕ್ಕಂತ ಕೀಳು ಮನೋಭಾವ ಇವತ್ತು ಅವ್ರಿಗೆ ಅರ್ಥ ಆಗ್ತಾ ಇದೆ, ಜನಕ್ಕೆ ಗೊತ್ತಾಗ್ತಾ ಇದೆ. ಅವ್ರು ಯಾವತ್ತೂ ಕೂಡ ಹೆಣ್ಣು ಮಕ್ಕಳನ್ನ ಗೌರವಿಸುವಂತ ಪ್ರಶ್ನೆ ಅವ್ರ ಹತ್ರ ಇಲ್ಲ. ಅವ್ರೇನಿದ್ರು ಕೂಡ ಉಪಯೋಗಿಸ್ಕೊಂಡು ಬಿಸಾಕುವಂತ ಪ್ರವೃತ್ತಿ ಇರ್ತಕ್ಕಂಥವ್ರು. ಅವರಿಗೆ ತಕ್ಕ ಪಾಠವನ್ನ ಇವತ್ತು ನೀವು ಕಲಿಸ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತಾ, ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಈ ತಾಲೂಕಿನ ಅಭಿವೃದ್ಧಿಗೆ ನಾನು ನಿಮ್ ಜೊತೆ ಇದ್ದೇನೆ, ನಿಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೇನೆ. ಈ ಜಿಲ್ಲೆಯವರು ಯಾರು ಚುನಾವಣೆ ನಿಂತಿಲ್ಲ, ಈಗ ನಿಂತಿರೋರು ನಾನು ಒಬ್ಬನೇ. ಬೇರೆಯವರೆಲ್ಲ ನನ್ನ ನಾಟಕ ಆಡ್ಕೊಂಡು ಬಂದಿರೋದು, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತ. ಕೋವಿಡ್ ಸಂದರ್ಭದಲ್ಲಿ ನಿಮ್ ಕಷ್ಟಕ್ಕೆ ಯಾರು ಆಗ್ಲಿಲ್ಲ, ಯಾವ ದಳದವರು ಆಗ್ಲಿಲ್ಲ, ಯಾವ ಬಿಜೆಪಿ ಅವರು ಆಗ್ಲಿಲ್ಲ. ಎಲ್ಲ ಬೀಗ ಹಾಕೊಂಡು ತೋಟದ ಮನೆ ಸೇರ್ಕೊಂಡ್ಬಿಟ್ಟಿದ್ರು, ಮಕ್ಕಳ ಕಷ್ಟ ಸುಖ ನೋಡ್ಕೊಂಡು. ಆದ್ರೆ ನಾನು ಬೀದಿಗೆ ಇಳಿದ್ಬಿಟ್ಟು ನಿಮ್ಗೆಲ್ಲ ತರಕಾರಿ ಕೊಡಿಸ್ದೆ, ಹಣ್ಣು ಕೊಡಿಸ್ದೆ, ಮಾತ್ರೆ ಕೊಡಿಸ್ದೆ, ಊಟ ಅಕ್ಕಿ ಕೊಡಿಸ್ದೆ, ಊಟ ಕೊಡಿಸ್ದೆ, ಬೆಡ್ ಕೊಡಿಸ್ದೆ, ಸ್ಯಾನಿಟೈಸರ್ ಕೊಡಿಸ್ದೆ, ಮಾಸ್ಕ್ ಕೊಡಿಸ್ದೆ, ಸತ್ತವ್ರ ಏನಕ್ಕೆ ಸಂಸ್ಕಾರ ಮಾಡುವಂತ ಕೆಲಸ ಮಾಡಿದೆ. ಇವತ್ತು ಪ್ರತಿ ದಿನ ಜೊತೆ ನಿಂತು ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ನಾನು ಇವತ್ತು ಬಂದಿರೋದು ನಿಮ್ಮನ್ನು ಕೇಳೋದಕ್ಕೆ, ನಾನ್ ಮಾಡಿರೋ ಕೆಲ್ಸಕ್ಕೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ನಾನು ಮಾಡಿರೋ ಕೆಲಸ ಕಾರ್ಯಗಳಿಗೆ ನಾನು ಮುಂದೆ ಏನು ಯೋಜನೆಗಳನ್ನ ಇಟ್ಕೊಂಡಿದ್ದೀನಿ, ಕೆರೆ ತುಂಬಿಸ ಯೋಜನೆ ಕೂಡ ಜಾರಿಗೆ ಮಾಡ್ತಾ ಇದ್ದೀನಿ. ಆರೋಳ್ಳಿ ಮಾರವಾಡಿಲಿ ಎಷ್ಟು ಕೆರೆ ಇದ್ದಾವೆ ಅಷ್ಟು ಕೆರೆಯನ್ನು ನೀರಾವರಿ ಸಚಿವರಿಗೆ ಹೇಳಿದ್ದೀನಿ, ಸ್ವಾಮಿ ನಿಮ್ಮ ಅವಧಿ ಬಂದಿದೆ, ಇದನ್ನ ನೀವು ಮಾಡಬೇಕು ಅಂತ ಹೇಳಿ ಅವರು ನಾನು ಮಾತು ಕೊಟ್ಟಿದ್ದೀನಿ, ಮಾಡ್ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಅದಕ್ಕೂ ಕೂಡ ಮಂಜೂರಾತಿಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಆದ್ಮೇಲೆ ಟೆಂಡರ್ ಕರೆದು ಮತ್ತೆ ಕೆಲಸ ಪ್ರಾರಂಭ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಒಟ್ಟಿನಲ್ಲಿ ಈ ತಾಲೂಕು ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ರೋಡ್ ಆಗೈತಲ್ಲ, ಇದು ಬೈಪಾಸ್ ರೋಡ್, ಬೈಪಾಸ್ ರೋಡು ಮಾರವಾಡಿ ಜಿಗ್ನಿಗೆ ಹೋಯ್ತದಲ್ಲ, ಮಾರ್ಸಂದ್ರ ರೋಡ್, ಅದು ನಾನೇ ಮಾಡಿಸಿದ್ದು. ಕುಮಾರಸ್ವಾಮಿ ಹೆಂಗ್ ನಿಂತ್ಕೊಬಿಟ್ಟಿದ್ವಿ ಅವ್ರ ಕಾಲದಲ್ಲಿ ಏನಿಲ್ಲ, ಅವ್ರು ಬರೀ ಓಟ್ ಹಾಕ್ಸ್ಕೊಂಡು ಸುಳ್ಳು ಹೇಳ್ಕೊಂಡು ಹಿಂಗ್ ಅನ್ಕೊಂಡು ಹೋಗೋರು. ಅವರು ಬಡವ್ರ ಬಗ್ಗೆ ಚಿಂತನೆ ಇಲ್ಲ, ಬಡವ್ರ ಕಷ್ಟ ಸುಖ ಗೊತ್ತಿಲ್ಲ, ಕೇವಲ ಓಟ್ಗೋಸ್ಕರ ರಾಜಕಾರಣವನ್ನ ಮಾಡ್ತಾ ಪ್ರತಿಯೊಬ್ಬರನ್ನು ಕೂಡ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಗುರುತು ಹಸ್ತ, 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ಎಲ್ಲ ನನ್ನ ತಾಯಂದಿರು, ಎಲ್ಲ ನನ್ನ ಯುವ ಮಿತ್ರರು, ಯುವಕರ ಜೊತೆ ನಾನು ಇದ್ದೀನಿ, ನಿಮ್ ಕಷ್ಟ ಸುಖಕ್ಕೆ ಆಗ್ತೀನಿ. ನೀವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಮತ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.